ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಮನೇಲಿ ಇವತ್ತು ಶುಂಠಿ ಹಾಕೋಕ್ಕೆ ಬರ್ತಿದ್ರು ಲೇಬರ್ಸು. ನೋಡಿ, ಇವತ್ತು 8 ಗಂಟೆ ಆದ್ರೂ ಇಷ್ಟೊಂದು ಕವಳ ಬಿದ್ದಿದೆ. ತುಂಬ ಅಂದರೆ ಇವತ್ತು ತುಂಬಾ ಕವಳ ಬಿದ್ದಿತ್ತು. ಲೇಬರ್ಸ್ ಎಲ್ಲ 2-3 ದಿನದ ಹಿಂದಿಂದನೇ ಬರ್ತೀನಿ ಎಂದು ಬಂದಿರಲಿಲ್ಲ. ಅವರು ತುಂಬ ಕಡೆ ಈ ಸೀಸನ್ ಅಲ್ವಾ, ಶುಂಠಿ ಹಾಕೋ ಸೀಸನಲ್ಲಿ ತುಂಬ ಜನ ಕರೆದಿರ್ತಾರೆ. ಅವರು ಒಪ್ಕೊಂಡಿರ್ತಾರೆ, ಅಡ್ವಾನ್ಸ್ ಇಸ್ಕೊಂಡಿರ್ತಾರೆ. ಅಲ್ಲೆಲ್ಲ ಅರ್ಧ ಆಗಿರುತ್ತೆ. ಅದಕ್ಕೋಸ್ಕರ ಇವತ್ತು ಬಂದಿದ್ದಾರೆ 2-3 ದಿನದಿಂದ ಸತಾಯಿಸಿ. ನೋಡಿ, ಸುಮಾರು ಒಂದು 15-16 ಜನ ಬಂದಿದ್ದರು. ನಾವು 1.5 ಎಕರೆಗೆ ಶುಂಠಿ ಹಾಕ್ತಾಯಿದ್ವಿ ಈ ವರ್ಷ. ಅವರಿಗೆಲ್ಲ ಶುಂಠಿ ಹಾಕೋ ಲೇಬರಿಗೆಲ್ಲ ತಿಂಡಿ ಮಾಡೋದಿತ್ತು. ಅವರು 15-16 ಜನ ಮತ್ತು ನಮ್ಮನೇಲಿ ಒಂದು 3 ಜನ, ಒಟ್ಟು 18 ಜನಕ್ಕೆ ತಿಂಡಿ ಮಾಡಬೇಕಿತ್ತು. ಅದಕ್ಕೋಸ್ಕರ ನನ್ನ ಮಗಳನ್ನ ಕಳಿಸಿದ್ದೆ ವಿಡಿಯೋ ಮಾಡೋಕ್ಕೆ. ಅವಳು ಅಷ್ಟು ಕ್ಲಿಯರಾಗಿ ಮಾಡ್ಕೊಂಡು ಬಂದಿಲ್ಲ. ನೋಡಿ, ಈ ಥರ ಗುಣಿ ಮಾಡ್ತಾರೆ. ಫಸ್ಟು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾರೆ. 1-3 ಜನ ಗುಣಿ ಮಾಡಿದ್ರೆ ಗಂಡಾಳುಗಳು, ಇನ್ನು 3 ಜನ ಅದಕ್ಕೆಲ್ಲ ಉದುರಿಸ್ಕೊಂಡು ಹೋಗ್ತಾರೆ. ಅದು ಗುಣಿ ಮಾಡಿರ್ತಾರಲ್ವ, ಅದ್ರ ಒಳಗಡೆ ಶುಂಠಿನ ಮುರಿದು ಔಷಧಿ ಹೆಜ್ಜಿ ಇಟ್ಟಿರ್ತೀವಿ, ಆ ಶುಂಠಿನ ಅದರೊಳಗಡೆ ಹಾಕ್ತಾರೆ. ಮತ್ತು ಇನ್ನು ಹೆಣ್ಣಾಳುಗಳು ಅದನ್ನೆಲ್ಲ ನೋಡಿ, ಈ ಥರ ಹೆಣ್ಣಾಳುಗಳು ಇದನ್ನು ಆ ಗುಂಡಿ ಒಳಕ್ಕೆ ಹಾಕ್ಬಿಟ್ಟು ನೀಟಾಗಿ ಮಣ್ಣು ಮುಚ್ಕೊಂಬರ್ತಾರೆ. ಮತ್ತು ಇದನ್ನೆಲ್ಲ ಮಣ್ಣು ಮುಚ್ಚಿದ ಮೇಲೆ ಮತ್ತು ಗಂಡಾಳುಗಳು ಇದನ್ನೆಲ್ಲ ಸೈಡಲ್ಲಿ ಇರುತ್ತಲ್ಲ ಕವಲೆ ಅಂತಾರಲ್ಲ, ಅದರೊಳಗಡೆಯಿಂದ ಮಣ್ಣು ತೆಗೆದು ಅದ್ರ ಮೇಲೆ ಹಾಕಿ ಹುಲ್ಲೆಲ್ಲ ಮುಚ್ಚುತ್ತಾರೆ. ಹುಲ್ಲು ಮುಚ್ಚಿದ ಮೇಲೂ ಮತ್ತೆ ಮಣ್ಣು ಹಾಕ್ತಾರೆ. ಕೆಲವರು ತಿಂಡಿ ಊಟ ಕೊಡಿ ಅಂತ ಕೇಳ್ತಾರೆ. ಇನ್ನು ಕೆಲವರು ತಿಂಡಿ ಊಟ ಕೊಡಲಿಲ್ಲ ಅಂದರೆ ಸ್ವಲ್ಪ ದುಡ್ಡು ಜಾಸ್ತಿ ಸೇರಿಸಿ ಕೊಡಬೇಕು. ನಮ್ಮ ಮನೇಲಿ ಊಟ ತಿಂಡಿ ಎರಡಕ್ಕೂ ಒಪ್ಕೊಂಡಿದ್ರು. ಅದಕ್ಕೋಸ್ಕರ ಇವರಿಗೆಲ್ಲ ತಿಂಡಿ ಮಾಡೋಣ ಅಂತ ಪಲಾವ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಈ ಥರ ಜಮೀನಿಗೆ ಕೆಲಸ ಮಾಡ್ಸೋಕ್ಕೆ ಲೇಬರ್ಸ್ನೆಲ್ಲ ಕರೆಸಿದಾಗ ಅವರಿಗೆಲ್ಲ ತಿಂಡಿ ಊಟ ಕೊಡಲೇಬೇಕು. ನಾನು ವರ್ಷದಲ್ಲಿ ನಮ್ಮ ಮನೇಲಿ ಒಂದು 4-5 ಸಲನಾದರೂ ಈ ಥರ ಜಾಸ್ತಿ ಜನಕ್ಕೆ ಅಡುಗೆ ಮಾಡಬೇಕಾಗುತ್ತೆ. ನಾನಿಲ್ಲಿ ಪಲಾವಿಗೆ ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಮತ್ತು ಮಸಾಲ ಐಟಮ್ಮು ಎತ್ತಿಟ್ಕೊಂಡಿದ್ದೀನಿ. ಪಲಾವಿಗೆ ಏನೆಲ್ಲ ಮಸಾಲೆ ಐಟಮ್ ಬೇಕೋ ನೋಡಿ, ಇದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಚಕ್ರ ಮೊಗ್ಗು, ಚಕ್ಕೆ, ಮೆಣಸು, ಪಲಾವ್ ಎಲೆ ಮತ್ತು ಸಾಸಿವೆ ಒಗ್ಗರಣೆಗೆ, ಈರುಳ್ಳಿ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ 2 ಗೆಡ್ಡೆನ, ಶುಂಠಿನ ಸಿಪ್ಪೆ ತೆಗೆದು ಚೆಚ್ಚಿಟ್ಕೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು, ಪುದೀನ ಸೊಪ್ಪು ಮತ್ತು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ತರಕಾರಿ ಬಟಾಣಿಕಾಳು, ಕಡಲೆಕಾಳು, ಬೀನ್ಸು, ಆಲೂಗೆಡ್ಡೆ, ಕ್ಯಾರೆಟು ಇಷ್ಟು ತಗೊಂಡಿದ್ದೀನಿ ತರಕಾರಿಲಿ. ಇಷ್ಟೆಲ್ಲ ಹಾಕಿ ಪಲಾವ್ ಮಾಡ್ತಾಯಿದ್ದೀನಿ ನಾನಿವತ್ತು. ಜಾಸ್ತಿ ಜನಕ್ಕೆ ಮಾಡೋದ್ರಿಂದ ನಾನು ಇವತ್ತು ಒಲೆಯಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ದೊಡ್ಡ ತಪ್ಪಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು, ಮಸಾಲ ಐಟಮ್ ಎಲ್ಲ ಒಂದೊಂದಾಗೆ ಹಾಕಿ ಬಾಡಿಸ್ಕೋಬೇಕು. ನೋಡಿ, ನಾನಿಲ್ಲಿ ಮೊದಲಿಗೆ ಕರ್ಬೇವಿನ ಸೊಪ್ಪು, ಪಲಾವ್ ಎಲೆ ಮತ್ತು ಮಸಾಲ ಐಟಮ್ ಎಲ್ಲ ಹಾಕಿ ಬಾಡಿಸಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಆಮೇಲೆ ಈರುಳ್ಳಿನ ಹಾಕಿ ಬಾಡಿಸ್ಕೊತೀನಿ. ಆ ಕಡೆ ರೂಮಲ್ಲಿ ಸ್ವಲ್ಪ ಕತ್ಲೆ ಈ ಥರ ಇತ್ತು, ಕರೆಂಟು ಇರಲಿಲ್ಲ. ಅದಕ್ಕೋಸ್ಕರ ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನೋಡಿ, ಈಗ ಈರುಳ್ಳಿನ ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಇದಕ್ಕೆ ನಾನಿವಾಗ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಇದನ್ನು ಬಾಡಿಸ್ಕೊತೀನಿ. ಇದೆಲ್ಲ ಸ್ವಲ್ಪ ಬಾಡಿದ ಮೇಲೆ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಟೊಮೊಟೊನ ಹಾಕಿ ಅದನ್ನು ಬಾಡಿಸ್ಕೊತೀನಿ. ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡೋದ್ರಿಂದ ಜಾಸ್ತಿ ಟೊಮೊಟೊನ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಬಾಡಿದ ಮೇಲೆ ನಾನಿಲ್ಲಿ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಪುದೀನ ಮತ್ತು ಚೆಚ್ಚಿಟ್ಕೊಂಡಿರೋ ಶುಂಠಿನ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕೈ ಆಡಿದ್ರೆ ಸಾಕು. ಪಲಾವಿಗೆ ಪುದೀನ ಹಾಕೋದ್ರಿಂದ ಪಲಾವಿನ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಪುದೀನ ಜಾಸ್ತಿ ಹಾಕ್ತೀನಿ. ಪುದೀನ ಮತ್ತು ಶುಂಠಿದು ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ನಾನಿವಾಗ ಸ್ವಲ್ಪ ಬಿಸಿನೀರನ್ನೇ ಕಾಯಿಸ್ಕೊಂಡಿದ್ದೆ ಪಕ್ಕದೊಲೆಯಲ್ಲಿ. ಲೇಟ್ ಆಗುತ್ತೆ ತಿಂಡಿ ಮಾಡೋದು ಅಂತ ಅಂದ್ಬಿಟ್ಟು ಬಿಸಿನೀರು ಕಾಸಿದ್ದೆ. ಬಿಸಿನೀರನ್ನ ಇದಕ್ಕೆ ಹಾಕ್ಬಿಟ್ಟು ತರಕಾರಿ ಅಕ್ಕಿ ಎಲ್ಲ ಹಾಕ್ತೆ. ಅದು ತರಕಾರಿ ಅಕ್ಕಿ ಹಾಕಿರೋದು ವಿಡಿಯೋ ಆಗಿಲ್ಲ. ನೋಡಿ, ಈಗ ಪಲಾವು ರೆಡಿ ಆಯಿತು. ನಾನು ಜಾಸ್ತಿ ಜನ ಇದ್ದಾರೆ, ಪಲಾವ್ ತಿಂತಾರೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಆದರೂ ಪಲಾವ್ ಸ್ವಲ್ಪ ಜಾಸ್ತಿ ಮಿಕ್ತು. ಜಾಸ್ತಿ ಜನ ಲೇಬರ್ಸ್ ಬಂದಾಗ ಅಥವಾ ಜಾಸ್ತಿ ಜನ ಇದ್ದಾಗ ಇಷ್ಟೇ ತಿಂತಾರೆ ಅಂತ ಕರೆಕ್ಟಾಗಿ ಮಾಡೋಕ್ಕೆ ಬರಲ್ಲ ನನಗೆ.
ಆದರೂ ಸ್ವಲ್ಪ ಪಲಾವ್ ಜಾಸ್ತಿನೇ ಮಿಕ್ಕಿತ್ತು ಇವತ್ತು. ಆಮೇಲೆ ಎಲ್ಲರೂ 10:30ಗೆ ತಿಂಡಿಗೆ ಬಂದರು. ನೋಡಿ ಅವರಿಗೆ ತಿಂಡಿ ಕೊಟ್ಟೆ. ಅವರು ಎಲ್ಲ ವೀಡಿಯೋಗೆ ಮುಖ ತೋರಿಸಿ ವಿಡಿಯೋ ಮಾಡಬೇಡಿ ಅಂತ ಅಂದ್ಬಿಟ್ಟು ಮುಖದ ಸರಿಗೆ ತೋರಿಸ್ತಿರ್ಲಿಲ್ಲ. ಅದಕ್ಕೋಸ್ಕರ ಅವ್ರದ್ದು ಫುಲ್ ವಿಡಿಯೋ ತೆಗೆದಿಲ್ಲ ನಾನು. ತಿಂಡಿ ಎಲ್ಲ ತಿಂದ್ಬಿಟ್ಟು ಮತ್ತೆ ಶುಂಠಿ ಹಾಕಕ್ಕೆ ಹೋದರು. ನೋಡಿ ಇದು ಮಧ್ಯಾಹ್ನದ ಊಟ ರೆಡಿ ಮಾಡಿದ್ದು. ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ಪಾಯಸ ಮಾಡಿದ್ದೆ. ನೋಡಿ ಇದು ಪಾಯಸ, ಇದು ಸಾಂಬಾರು, ಇದು ಅನ್ನ. ಮಧ್ಯಾಹ್ನ ಊಟ ಮಾತ್ರ ಕರೆಕ್ಟಾಗಿ ಮಾಡಿದ್ದೆ, ಜಾಸ್ತಿ ಏನು ಮಿಕ್ಕಂಗೆ ಮಾಡಿರಲಿಲ್ಲ. ಅಂದಾಜಾಗಿ ಮಾಡಿದ್ರೂ ಕರೆಕ್ಟಾಗಿ ಮಾಡಿದ್ದೆ. ನೋಡಿ ಇದು ಕೋಸಂಬರಿ. ಮಧ್ಯಾಹ್ನ ಊಟಕ್ಕೆ ನಾನು ಅನ್ನ, ಸಾಂಬಾರು, ಪಾಯಸ, ಕೋಸಂಬರಿ ಮತ್ತು ಮಜ್ಜಿಗೆ ಮಾಡಿದ್ದೆ. ನೋಡಿ ಇದು ಮಜ್ಜಿಗೆ. ಊಟ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ಮಜ್ಜಿಗೆ ಇರಬೇಕು ಅಂತಾರೆ ಅವರು. ಈ ಬಿಸಿಲಲ್ಲಿ ಸಖತ್ತು ಬಿಸಿಲಲ್ವ ಈ ಟೈಮಲ್ಲಿ, ಅದಕ್ಕೋಸ್ಕರ ಮಜ್ಜಿಗೆ ಜಾಸ್ತಿ ಕೇಳ್ತಾರೆ. ಅದಕ್ಕೆ ದೊಡ್ಡ ಕ್ಯಾನಲ್ಲಿ 1 ಕ್ಯಾನ್ ಮಜ್ಜಿಗೆ ಮಾಡಿದ್ದೆ. ಎಲ್ಲರೂ ಊಟ ಮಾಡ್ಕೊಂಡು ಮತ್ತೆ ಶುಂಠಿ ಹಾಕಕ್ಕೆ ಹೋದರು. ಊಟ ಮಾಡಿದ ವಿಡಿಯೋ ಎಲ್ಲ ತೋರ್ಸೋಕ್ಕಾಗಲಿಲ್ಲ. ಅವರು ಒಂದು ಸ್ವಲ್ಪ ನಾಚ್ಕೊಂತಿದ್ರು, ವಿಡಿಯೋ ಮಾಡಬೇಡಿ ಅಂತಿದ್ರು, ಅದಕ್ಕೆ ಮಾಡಲಿಲ್ಲ. ನೋಡಿ ಇದು ಶುಂಠಿ ಎಲ್ಲ ಹಾಕಿ ಮುಗಿಸಿದ ಮೇಲೆ ತೆಗೆದಿರೋ ವಿಡಿಯೋ. ಸಂಜೆ ಆಗಿತ್ತು ಆಗಲೇ, ಹಾಕ್ಬಿಟ್ಟು ಲೇಬರ್ಸ್ ಎಲ್ಲ ಹೊರಟರು. ಅಂತೂ ಈ ವರ್ಷದ ಮೊದಲ ಬೆಳೆ ಶುಂಠಿನ ಹಾಕಿ ಆಯಿತು ನಮ್ಮ ಮನೇಲಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.